ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರ ಬಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ ಈ ವಾರ ಭವಿಷ್ಯ ನೋಡೋಣ. ಬ್ಯೂಟಿಫುಲ್ ವಾರ ಮೇಷರಾಶಿಗೆ ಚೆನ್ನಾಗಿದೆ. ಭಾಗ್ಯದಲ್ಲಿ ಪಂಚಗ್ರಹಗಳ ಒಂದು ಸಮ್ಮಿಳಿತ, ಪಂಚ ಏನು ಷಷ್ಠಗ್ರಹ, ಬ್ಯೂಟಿಫುಲ್ ಶಕ್ತಿ. ಬ್ಯೂಟಿಫುಲ್ ಶಕ್ತಿ. ಶನಿ, ಚಂದ್ರ, ಕುಜ, ಶುಕ್ರ, ಗುರು, ಸೂರ್ಯ ಕೂಡ ಅಷ್ಟು ಶಕ್ತಿಯನ್ನ ದೊರೆಮಟ್ಟದ ಕೆಲಸ, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಹಾರ, ಉದ್ಯೋಗ ತೊಡಗಿಸ್ಕೊಂಡಿದ್ದೀರಿ. ಸ್ವಂತ ವ್ಯವಹಾರ, ಸ್ವಂತ ವ್ಯಾಪಾರ, ಕಲಾ ಮಾಧ್ಯಮ, ರಿಯಲ್ ಎಸ್ಟೇಟ್, ಹೋಟೆಲ್ ಇಂಡಸ್ಟ್ರಿ ಇಟ್ಕೊಂಡಿದ್ದೀರಾ, ಗೋಡೌನ್ಸ್ ಇಟ್ಕೊಂಡಿದ್ದೀರಾ, ಟ್ರಾವೆಲ್ಸು, ವೆಹಿಕಲ್ಸು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈವೆಂಟ್ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್. ಪವರ್ಫುಲ್ ವೀಕ್. ಅದ್ಭುತವಾಗಿದೆ. ಏನಾದರೂ ಟ್ರಾನ್ಸ್ಫರ್ ಪ್ರಯತ್ನ ಮಾಡ್ತಿದ್ದೀರಿ, ಹೊಸ ಕಾರ್ಯ, ಹೊಸ ವ್ಯವಹಾರ, ಹೊಸ ಮಾತುಕತೆಗಳು ತುಂಬ ಒಳ್ಳೆ ಫಲಪ್ರದವನ್ನು ಕೊಡತಕ್ಕಂಥ ಒಂದು ವಾರವಾಗಿರುತ್ತೆ. ಸ್ವಲ್ಪ ಭಾಗ್ಯಾಧಿಪತಿ ವಕ್ರ ಇರೋದ್ರಿಂದ ಹಾಳ್ಗೊಂದು ಕಲ್ಲು ಅಂತ ಯಾರೋ ಕೆಲವರು ಹುಟ್ಕೋತಾರೆ. ಬಿಡ್ರಿ, ಕೊಡೋಕೆ ಅವನ್ ನಿರ್ಧಾರ ಮಾಡಿದ ಮೇಲೆ ತಗೊಳ್ಳೋದು ಇವ್ರು ಯಾರ್ರಿ, ಕೊಡೋಕೆ ಇವ್ರು ಯಾರ್ರಿ. ಒಂದು ಆಫ್ಟರ್ ಆಲ್ ಮಕ್ಕಳೇನ ನಿಮ್ಮ ಮುಂದ್ಗಡೆ ಮುಚ್ಚಿಡೋದೇನಿಲ್ಲ. ವಾರದಲ್ಲಿ 4 ದಿನ 5 ದಿನ ನನಗೆ ಇಲ್ಲವೇ ಇಲ್ಲ. ಈ ಆಫ್ಟರ್ ಆಲ್ ರವಿಶಂಕರನ್ನ ಎಲ್ಲೋ ಕರ್ಕೊಂಡು ಹೋಗ್ತದೆ, ಯಾರ್ಯಾರಿಗೋ ದೊಡ್ಡವರಿಗೆ, ಇನ್ನೊಂದಕ್ಕೆ ಅಂತ. ಇಟ್ಸ್ ನಾಟ್, ಇದು ನಾನು ಅಲ್ವೇ ಇಲ್ಲ. ಆಫ್ಟರ್ ಆಲ್ ಅಷ್ಟೇ, ಇದು ನನ್ನದಲ್ಲ ಈ ಗಮ್ಯ. ತುಂಬಾ ಜನ ಗುರುಗಳೇ ಸಿಗ್ತಿಲ್ಲ ನೀವು ಅನ್ನತಕ್ಕಂಥದ್ದು ಅಲ್ಲ, ಅಲ್ಲಿ ಬಿಡ್ತಿಲ್ಲ. ಆ ಗಮ್ಯ, ಆ ದಾರಿ, ಆ ಒಂದಿದು ನನ್ನಲ್ಲಿ ಈ ವಿದ್ಯೆ, ಈ ವಿಶೇಷತೆ ಖಂಡಿತ ಏನದಲ್ಲ, ಎನ್ನ ಆಲೋಚನೆ ಅಲ್ಲ. ಅದಕ್ಕೋಸ್ಕರ ಹೇಳ್ತದೆ ಮೇಷ, ನಿಮ್ಮ ಪಾಡಿಗೆ ಒಂದು ಸಣ್ಣ ಗುರು ಶಾಂತಿ. ಯಾರಾದ್ರೂ ವೈದಿಕರಿಗೆ, ಆಚಾರ್ಯರಿಗೆ, ಗುರು ಸಮಾನರಿಗೆ, ಮಾರ್ಗದರ್ಶಕರಿಗೆ ಚಂಡಿ ಪಾರಾಯಣ ಮಾಡಿ ನೋಡೋಣ, ನಿಮ್ಮನ್ನು ಯಾರು ತಡೀತಾರೆ ನೋಡ್ತೇನೆ. ದುರ್ಗಾ ಪಾರಾಯಣ, ದುರ್ಗಾ ಸಪ್ತಶತಿ ಬಾಡ್ಗೆ ಮಾಡ್ರೋ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ. ಮೊನ್ನೆ ಒಬ್ರು ಧರ್ಮವಂತರು ಬಂದಿದ್ರು, ನಿಮ್ಮನ್ನು ಮುಟ್ಟಿದವ್ರು ನಿಮ್ಮ ಮನೆಯವರೇ ದಿಕ್ಕಾಪಾಲು, ಅದು ಬಿಡಿ ಮಣ್ಣು ಪಾಲು ಆಗ್ಬಿಟ್ಟಿದ್ದಾರೆ ಅಂದ್ರೆ ಭೂಸ್ಥಾಪಿತ ಮಾಡಿಬಿಟ್ಟಿದ್ದಾರೆ. ಯಾರು ಮಾಡಿದ್ದು? ಇವ್ರು ಮಾಡಿದ್ರಾ? ಗೊತ್ತಿದೆ, ಧರ್ಮದೇವತೆಗೆ ದಾರಿ ಗೊತ್ತಿದೆ. ಅದರಿಂದ ಮೇಷಂ ಅಂಥದ್ದೊಂದು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ, ಏನೂ ಆಗೋಲ್ಲ, ಎಲ್ಲ ಕಾರ್ಯಗಳು ವಿಜಯವೇ. ಸ್ವಲ್ಪ ಖರ್ಚುಗಳಷ್ಟೆ, ಏನು ತೊಂದರೆಗಳೇನಿಲ್ಲ. ಇನ್ನು ವೃಷಭ ರಾಶಿ ಖಂಡಿತ ಹುಷಾರಾಗಿರ್ಬೇಕು. ಎಲ್ಲರೂ ಸೇರ್ಕೊಬಿಟ್ಟಿದ್ದಾರೆ 8ನೇ ಮನೆಯಲ್ಲಿ. ಲಾಭಾಧಿಪತಿಯು 8ನೇ ಮನೆ ನೋಡ್ತಿದ್ದಾನೆ, ಸಪ್ತಮಾಧಿಪತಿ 8ನೇ ಮನೆ, ರಾಶಿಯಾಧಿಪತಿ 8ನೇ, ಸುಖಾಧಿಪತಿ 8ನೇ, ಮನೋಧಿಪತಿ 8ನೇ, ಮಾತೃಕಾರಕ 8ನೇ ಮನೆ, ಪಿತೃಕಾರಕ 8ನೇ ಮನೆ, ಬಾಧಕ ಸ್ಥಾನ. ತಲೆ ಕೆಡಿಸೋ ಬುಧ 7ನೇ ಮನೇಲಿ ಕೂತಿದ್ದಾನೆ. ಖಂಡಿತ ಈ ವಾರ ಏನೇನೋ ನಡೆಯುತ್ತೆ. ವಿಚಿತ್ರವಾಗಿ ಏನು ಮಾತಾಡಬೇಡಿ, ಏನು ಹೆಜ್ಜೆ ಇಡಬೇಡಿ. ಏನಿದೆಯೋ ಒಂಥರ ಹಿಂಗೆ ಗೋಮಟೇಶ್ವರ ಬಾಹುಬಲಿ ಥರ ಹಿಂಗೆ ನಿಂತ್ಕೊಬಿಡಿ. ಏನಾದರೂ ಮಾಡ್ಕೊಳ್ಳಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಮೀನಾಗಿ, ನೀರಲ್ಲಿ ಮೀನಾಗಿ, ಹಾಲಲ್ಲಿ ಕೆನೆಯಾಗಿ ಹಾಯಾಗಿರುವೆ ರಾಘವೇಂದ್ರ. ಅಷ್ಟೇ. ರಾಘವೇಂದ್ರ ಸ್ತೋತ್ರ, ರಾಘವೇಂದ್ರ ದರ್ಶನ. ಹತ್ತಿರದಲ್ಲಿ ಎಲ್ಲಾದ್ರೂ ಬೃಂದಾವನ ಕ್ಷೇತ್ರ ಇದ್ರೆ ಹೋಗಿ, ಸಣ್ಣ ದರ್ಶನ, ಗುರು
ನಮ್ಮ ಗುರು, ನಮ್ಮೂರ ಗುರು, ನಮ್ಮ ದೇವರ ಗುರು ಯಾವ ದೇಶದಲ್ಲೂ ಇಲ್ಲ ರೀ. ಇಲ್ಲಿ ಪ್ರತಿ ಹೆಜ್ಜೆಗೂ ಸಂತರು, ಪ್ರತಿ ಹೆಜ್ಜೆಗೂ, ಎಲ್ಲಿಯೂ ಇಲ್ಲದ್ದು. ನಾವೆಷ್ಟು ಪುಣ್ಯವಂತರು ಗೊತ್ತಾ? ವ್ಯಾಸರಾಯರು ಇಲ್ಲೇ ಇದ್ರು, ರಾಘವೇಂದ್ರ ರಾಯರು ಇಲ್ಲೇ ಇದ್ರು, ಕನಕದಾಸರು ಇಲ್ಲೇ ಇದ್ರು, ಪುರಂದರದಾಸರು ಇಲ್ಲೇ ಇದ್ರು, ಸರ್ವಜ್ಞ ಇಲ್ಲೇ ಬಂದ್ರು, ಬಸವಣ್ಣನವರು ಇಲ್ಲೇ ಬಂದ್ರು, ಅಲ್ಲಮ ಪ್ರಭು ಇಲ್ಲೇ ಬಂದ್ರು, ಅಕ್ಕ ಮಹಾದೇವಿ ಇಲ್ಲೇ ಬಂದ್ರು. ಒಂದ ಎರಡ ಮಕ್ಕಳ ಯಾವ ದೇಶದಲ್ಲಾದ್ರೂ ಇಂಥ ಸಂತರುಗಳ ಪರಂಪರೆ. ಆದ್ರೆ ನಮ್ಮ ಶಾಲೆಗಳಲ್ಲಿ ನಾವು ಓದಿಸೋದೇನು ಗೊತ್ತಾ? ಇಂಥ ಸಂತರುಗಳ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ದೇಶವನ್ನ ಆಳಿದ ಬಹುದೊಡ್ಡ ಚಕ್ರವರ್ತಿಗಳು, ಶಿವಾಜಿ ಇರ್ಬೋದು, ಬಾಜಿರಾವ್ ಇರ್ಬೋದು, ಪೃಥ್ವಿರಾಜ್ ಚವ್ಹಾಣ್ ಇರ್ಬೋದು, ಶ್ರೀಕೃಷ್ಣ ದೇವರಾಯ ಇರ್ಬೋದು, ಚಾವುಂಡರಾಯ ಇರ್ಬೋದು, ಹರ್ಷವರ್ಧನ ಇರ್ಬೋದು, ಅಶೋಕ ಇಂಥದ್ದು ಕಲ್ಸಲ್ಲ. ಬೇರೆದೆಲ್ಲ ಕಾಗಕ್ಕ ಗೂಬಕ್ಕ ಸಮಥಿಂಗ್ ಎಲ್ಸ್ ಇಟ್ ಇಸ್ ದೇರ್. ಸುಮ್ಮನೆ ಸಂಕಟ ಆಗುತ್ತೆ. ನಮ್ಮ ದಾಸ ಪರಂಪರೆಯ ಬಗ್ಗೆ ಇಲ್ಲ, ನಮ್ಮ ಋಷಿ ಪರಂಪರೆಯ ಬಗ್ಗೆ ಇಲ್ಲ. ಎಲ್ಲ ಒಂಥರ ಕಲಬೆರಕೆ. ಬೇಡದ ವಿದ್ಯೆಯನ್ನು ಕಲಿಸ್ತಿದ್ದಾರೆ. ಬೇಡದ ವಿದ್ಯೆ ಅಲ್ಲಿ ನೋಡಿ, ಅಲ್ಲಿ ಬುಧ. ನಮಗೇನಾದ್ರೂ ಅದು ಮುಂದಿನ ಬದುಕಿಗೆ ಉಪಯೋಗ ಆಗುತ್ತಾ ವಿದ್ಯೆ, ಅವ್ರ ಬಗ್ಗೆ ತಿಳ್ಕೊಂಡು ಯೋಚನೆ ಮಾಡಿ ನೋಡಿ. Some may call a system, stupid system is been teaching. ಏನೋ ಆಗ್ಬಿಟ್ಟಿದೆ ಬಿಡಿ. ಸೊ ವೃಷಭಂ ಜಾಗೃತ. ಯಾವ ದೊಡ್ಡ ಕಾರ್ಯಕ್ಕೆ ಹೋಗ್ಬಿಡಿ. ಲ್ಯಾಂಡ್ ಡೀಲಿಂಗ್ ಇರ್ಬೋದು, ಅದರಲ್ಲೂ ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ನಿಮಗೆ ಲೀಗಲ್ ಮೆಸ್ ಆಗುತ್ತೆ ನೋಡಿ. ಮನೆ ಯಾರೋ ಲೀಗಲ್ ಅಪ್ಪನಿಗೆ ಲವ್ ಲೆಟರ್ ಅಂತೆ. ನಮ್ಮ ದೇಶ ಆಂತರಿಕ ಭದ್ರತೆಯಲ್ಲಿ ಹುಷಾರಾಗಿರ್ಬೇಕು. ವೃಷಭ ಲಗ್ನ ಪ್ಲಸ್ ಮಕರ ಲಗ್ನ ಎರಡಕ್ಕೂ ನೋಡಿ. ಮಕರ ಲಗ್ನ 12ನೇ ಮನೆ, ವೃಷಭ ಲಗ್ನ ಕಷ್ಟಮ. ಖಂಡಿತ ಹೇಳ್ತಾನೆ ಆಂತರಿಕ ಭದ್ರತಾ ಸ್ಥಿತಿ, ಬಾಹ್ಯ ಭದ್ರತಾ. ದರ್ ಇಸ್ ಅ ಮೇಜರ್ ಥ್ರೆಟ್ ಇಸ್ ಗೋಯಿಂಗ್ ಟು ಬಿ ಬ್ಲಾಸ್ಟ್ ಅಪ್. ನೀವು ಗಮನಿಸಿ ನೋಡಿ, ಅದು ಯಾವುದೋ ಸೀಕ್ರೆಟ್ ಫೈಲ್ಸ್ ಎಲ್ಲ ಓಪನ್ ಅಪ್ ಆಗ್ತಿದೆ ಕರೆಕ್ಟ್ ಆಗಿ. ಈ ಅಮಾವಾಸ್ಯ ಪ್ರಭಾವಕ್ಕೆ ಓಪನ್ ಆಗಿ ಕೂತಿದೆ ಅಲ್ಲಿ. ಬಿಲ್ ಗೇಟ್ಸ್ ಯಾರ್ಯಾರ ಜೊತೆಲೋ ಫೋಟೋಗಳು, ಒಬ್ಬೊಬ್ರದ್ದು ಒಂದೊಂದು ಕಥೆಗಳಿದಾವೆ ಅದರಲ್ಲಿ. ಸೀಕ್ರೆಟ್ ಫೈಲ್ಸ್ ಎಷ್ಟೋ 95,000 ಫೈಲ್ಗಳು, ಇನ್ನೆಷ್ಟೋ ಅಂತ ಹೇಳ್ತಿದ್ದಾರೆ. ಒಂದೊಂದು ಫೈಲಲ್ಲೂ ಒಂದೊಂದು 100 ಜನರುಗಳಿದು ಏನೇನೋ ಕಥೆಗಳು, ಹಬ್ಬಗಳು, ಇನ್ನು ಏನೇನು ನೋಡಬಾರ್ದು ನೋಡ್ತೀವೋ ನಾವು. ಇದೆಲ್ಲ ತಗೊಂಡು ಇನ್ನೊಬ್ರು ಪ್ರೈವೇಸಿ ಲೈಫ್ ತಗೊಂಡು ನಿಮಗೇನು ಪ್ರಯೋಜನ? ಅವನ್ ಪ್ರೈವೇಟ್ ಲೈಫ್ ಅದು, ಹೌದಲ್ವಾ? ಅವನ್ ಕದ್ದಿದ್ರೆ ಸಿಕ್ಕಾಕೋತಾನೆ, ಮೋಸ ಮಾಡಿದ್ರೆ ಸಿಕ್ಕಾಕೋತಾನೆ. ಜನರ ದುಡ್ಡು ದೋಚಿದ್ರೆ, ಮೋಸ ಮಾಡಿದ್ರೆ, ದಟ್ ಇಸ್ ಓಕೆ, ಅಕ್ಸೆಪ್ಟ್. ಇದು ಏನಿದೆ? ಯಾರ ಜೊತೆಲೂ ತಿನ್ನೋದು, ಕುಡಿಯೋದು, ಮಲಗಿರೋದು, ಈ ತರ ತೆಗೆದಿಡೋದು. ಮನುಷ್ಯ ಎಷ್ಟು ವಿಕೃತಿಗೆ ಜಾರಿ ಬಿಟ್ಟಿದ್ದಾನೆ. ತನ್ನ ಹೆಂಡತಿದ್ ಬಿಡ್ತಿಲ್ಲ, ಗಂಡನ್ ಬಿಡ್ತಿಲ್ಲ, ಪ್ರೇಯಸಿದ್ ಬಿಡ್ತಿಲ್ಲ. ಮದುವೆ ಟೈಮ್ನಲ್ಲಿ ಕಳಿಸ್ತಾರೆ. ಮದುವೆ ಟೈಮ್ನಲ್ಲಿ ಅದಕ್ಕೆ ಮೊದಲು ದಮ್ಮಿಲ್ಲ, ಹೋಗ್ಬಿಟ್ಟು ಮಾತಾಡಿ ನಂದು ಇದು ಅಂತ ನೀವೇ ನಿಂತು ಮಾಡ್ಕೋಬೋದಿತ್ತಲ್ವ. ಫಸ್ಟ್ ಆಫ್ ಆಲ್ ಆಕೆಗೆ ಇಲ್ಲ, ಆತನಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀವು ಬೇಕು ಅಂತ ಸ್ಪ್ರೆಡ್ ಮಾಡ್ಬಿಡೋದಾ? ಎಲ್ಲೋ ನೋಡಿ, ಅಲ್ಲಿ ಶುಕ್ರ, ಕುಜ, ಶನಿಯ ದೃಷ್ಟಿ, ವಕ್ರ ಗುರು ದೃಷ್ಟಿ, ಇಂಥ ಸಮಸ್ಯೆಗಳು ವೃಷಭಕ್ಕೇನಾದ್ರು ಇತ್ತು ಅಂದ್ರೆ ಎಲ್ಲರೂ ದಂಡಯಾತ್ರೆ ಮಾಡ್ತಾರೆ ನಿಮ್ ಜೊತೆಲಿರೋರು. ಅದರಲ್ಲೂ ರಾಜಕಾರಣದಲ್ಲಿದ್ರೆ, ರಾಜಕೀಯದಲ್ಲಿ, ಅಧಿಕಾರಿ ವರ್ಗದಲ್ಲಿದ್ರೆ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು, ದೊಡ್ಡ ತಲೆನೋವುಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ. ಚಂಡಿ ಉಪಾಸನೆ ಕಾಪಾಡೋದು, ನವದುರ್ಗಾ ನಾಯಕಿ, ನರಸಿಂಹ ಉಪಾಸನೆ, ದೇವಿ ಉಪಾಸನೆ, ತಟಸ್ಥರಾಗಿರಿ. ಈ ವಾರ ಎಚ್ಚರಿಕೆ. ಮಿಥುನ ರಾಶಿ, ನಡೆಯಬಾರದ್ದೆಲ್ಲ ನಡೆಯುತ್ತೆ. ಏನೇನೋ ವಿಚಿತ್ರ. ಸಪ್ತಮ ಸ್ಥಾನ ಕೊಡೋ ಸ್ಥಾನ, ಕೊಡುವವರು ಯಾರ್ಯಾರು ಕೂತಿದ್ದಾರೆ? ಸೂರ್ಯ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕನ್ಸಲ್ಟೆನ್ಸಿ. ಕುಜ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಬೆಂಕಿ, ಅಡ್ಮಿನಿಸ್ಟ್ರೇಷನ್, ಲೀಗಲ್ಲು, ಕನ್ಸ್ಟ್ರಕ್ಷನ್, ಇಂಜಿನಿಯರಿಂಗ್ ವಿಭಾಗ. ಶುಕ್ರ, ಕಲಾ ಮಾಧ್ಯಮ, ಅಲಂಕಾರ, ಉಪ್ಪ, ಊರಣ, ವಾಹನ, ಎಂಟರ್ಟೈನ್ಮೆಂಟ್. ನೋಡಿ ಅಲ್ಲಿ ಬ್ಯೂಟಿಫುಲಿ 7ನೇ ಮನೇಲಿ ಕೂತಿದೆ. ಕೊಡ್ತಾರೆ ಅಂತ ಹೇಳಿಬಿಟ್ಟು ಸಿಕ್ಕಾಬಟ್ಟೆ ತಗೊಬಂದು ತಟ್ಟೆಲಿ ಇಟ್ಕೋಬೇಡಿ. ಅದು ಹೇಳ್ತಾನೆ.
ನಮಗೆ ಯಾರು ತಿನ್ನುವಂತೆ ಒಟ್ಟು ಇಷ್ಟಕ್ಕೂ ಇಟ್ಟುಬಿಟ್ರೆ, ಇಷ್ಟಕ್ಕೂ ತಿಂದುಬಿಟ್ರೆ ಬರಬಾರ್ದು ಕಾಯಿಲೆ ಎಲ್ಲ ಬಂದ್ಬಿಡುತ್ತೆ. ಸಾಲ ಕೊಡ್ತಾರೆ ಅಂತ 4 ಕಾರು 4 ಫ್ಲೋರ್ ಮನೆ ಕಟ್ಬಿಟ್ರೆ ಬರ್ತಾರೆ ಆಮೇಲೆ ದಂಡಯಾತ್ರೆ. ಆ ರೀತಿ ಆಗುತ್ತೆ. ಸೊ ಮಿಥುನ ರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ನಿಜವಾಗ್ಲೂ ಹೇಳ್ತಾನೆ, ಬ್ಯೂಟಿಫುಲ್ ವಾರ ನಿಮಗೆ. ಅಂದುಕೊಂಡದ್ದಕ್ಕಿಂತಲೂ ಶನಿ ದೃಷ್ಟಿ ಬೇರೆ, ಬ್ಯೂಟಿಫುಲಿ ತುಂಬಾ ಚೆನ್ನಾಗಿದೆ ಈ ವಾರ. ದುಡ್ಡು, ಕಾಸು, ವ್ಯವಹಾರ, ವ್ಯಾಪಾರ, ಉದ್ಯೋಗ ಒಂದೊಂದೇ ಹೆಜ್ಜೆ ಇಡಿ, ಒಂದು ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಮಾಡಿ. ಯಾಕಂದ್ರೆ ಅಲ್ಲಿ 6 ಜನ ಕೂತ್ಕೊಂಡು ಕದಲಿಸ್ತಿರೋದು 7ನೇ ಮನೆ. ಹುಷಾರು. ಇನ್ನು ಕರ್ಕಾಟಕ ರಾಶಿ 100% ಹೇಳ್ತಾನೆ, 6ನೇ ಮನೆಯಲ್ಲಿ ಅಷ್ಟು ಗ್ರಹಗಳಿರೋದು ಒಳ್ಳೇದಲ್ಲ. ಸಮ್ ಹೆಲ್ತ್ ಇಶ್ಯೂಸ್, ಮೆಂಟಲ್ ಇಶ್ಯೂಸ್, ಫಿಸಿಕಲ್ ಇಶ್ಯೂಸ್, ವ್ಯವಹಾರದ ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್, ಈ ಥರದ್ದು ಏನಾದರೂ ಒಂದು ತಲೆ ಕೆಡಿಸ್ತಕ್ಕಂಥ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಹುಷಾರು. ನೀವು ಅಷ್ಟೇ, ಮನೆಯವರು, ಕುಟುಂಬದವರು, ಸ್ತ್ರೀಯರ ವಿಚಾರ, ಒಡ ಹುಟ್ಟಿದವರ ವಿಚಾರ, ಒಡ ಹುಟ್ಟಿದವರಲ್ಲಿ ಸ್ತ್ರೀಯರಿಂದ ನೋವು ಇಲ್ಲ ಸ್ತ್ರೀಯರಿಗೆ ನೋವು, ತಂದೆಗೆ ಇಲ್ಲ ತಾಯಿಗೆ, ಕುಟುಂಬಕ್ಕೆ ಅಲ್ಲೊಂದು ಬಾಧೆ ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಭೂಮಿಗೆ ಸಂಬಂಧಪಟ್ಟಂತ ಒಂದು ವ್ಯವಹಾರಗಳಲ್ಲಿ ಇದ್ದೀರಿ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಸಿಮೆಂಟ್ ಕನ್ಸಲ್ಟೆಂಟ್, ಸ್ಟೀಲ್ ಕನ್ಸಲ್ಟೆಂಟ್, ಕನ್ಸ್ಟ್ರಕ್ಷನ್ ಕನ್ಸಲ್ಟೆಂಟ್, ಇಲ್ಲ ಕಟ್ಟಡ ಕಾಮಗಾರಿ, ಟೈಲ್ಸು, ಎಲೆಕ್ಟ್ರಿಷಿಯನ್ನು, ಫೈರ್ ಡಿಪಾರ್ಟ್ಮೆಂಟು, ಬಾರ್ಬೆಂಡರು, ಈ ಒಂದು ಫರ್ನಿಚರ್ ಕೆಲಸಗಳು ಮಾಡಿಸೋದು, ಇಂಥವುಗಳಲ್ಲಿ ಚೆನ್ನಾಗಿದೆ. ಬಂಗಾರ, ಬೆಳ್ಳಿ ಸ್ವಲ್ಪ ನೋಡಿಕೊಂಡು, ಸಂಗಾತಿಯ ವಿಚಾರದಲ್ಲಿ ಒಂದು ಸಣ್ಣ ಅಸಮಾಧಾನ, ಆರೋಗ್ಯದ ಕಡೆ ಕೂಡ ಒಂದು ಸಣ್ಣದಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ಸಿಂಹರಾಶಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಪಂಚಗ್ರಹಗಳ ನೋಟ, ಲಾಭದಿಂದ ಗುರು ನೋಟ, ಅಷ್ಟಮದಿಂದಲೂ ಶನಿ ನೋಟ ಉಂಟು. ಅಂದ್ರೆ ತುಂಬಾ ಒಳ್ಳೇದಿದೆ, ಕಷ್ಟಪಟ್ಟು ತಗೋತೀರಿ. ಅಷ್ಟಮ ಶನಿ ಅಲ್ವಾ, ಓಡಾಡಿ ಗುದ್ದಾಡಿ ಎಳೆದಾಡಿ ಈ ಒಂದು ದಾರಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ಗೌರವ ಪಡಿತೀರಿ, ಹೆಸರು ಪಡಿತೀರಿ, ಪ್ರೀತಿ ಪಡಿತೀರಿ. ಯುವರ್ ಸರ್ಕಲ್, ಸೋಷಿಯಲ್ ಸರ್ಕಲ್ ವಿಲ್ ಬಿಕಮ್ ಬಿಗ್. ದೊಡ್ಡ ವ್ಯಕ್ತಿಗಳು, ದುಡ್ಡು, ಕಾಸು, ವ್ಯವಸ್ಥೆ ಇವುಗಳಾಗತಕ್ಕಂಥದ್ದಾಗುತ್ತೆ. ವೃತ್ತಿಪರವಾಗಿ ಚೆನ್ನಾಗಿದೆ. ಈ ಒಂದು ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿ, ತರಕಾರಿ, ಸೊಪ್ಪು, ಹೈನುಗಾರಿಕೆ, ತೋಟಗಾರಿಕೆ, ಅಲಂಕಾರಿಕ, ವಸ್ತ್ರ, ಗಾರ್ಮೆಂಟ್ಸು, ಬ್ಯೂಟಿಫುಲ್ ಜರ್ನಿ ಇರತಕ್ಕಂಥ ಒಂದು ವಾರ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿ ಸುಖದಲ್ಲಿ ಎಷ್ಟು ಜನ ಕೂತಿದಾರಪ್ಪ, ಹಂಗಿದಂಗೆ ಗೊತ್ತಾ? ನಿಮ್ಮ ಒಂದು ಭೋಗಕಾರಕ, ಮಿತ್ರಕಾರಕ, ಲಾಭಕಾರಕ ಒಂದೇ. ಎಂಜಾಯ್ ಮಾಡಕ್ ನೀವಿಲ್ಲ. ಮನೇಲಿ ಹಬ್ಬ, ನೀವೇ ಎಲ್ಲೋ ಹೊರಗಡೆ ಹೋಗಿದ್ದೀರಿ ಅನ್ನೋ ತರ. ಬುಧ ಒಬ್ಬನೇ ಕೂತಿದ್ನು, ಒಬ್ಬನೇ ಬುಧ ಡೇಂಜರು. ಅದೃಷ್ಟಕ್ಕೆ ಶನಿ ಅಲ್ಲಿಂದ ಗುರುಸಾರದಿಂದ ನೋಡ್ತಿರೋದ್ರಿಂದ ಬಚಾವ್. ಇಲ್ಲದ ಹುಳ ಬಿಟ್ಕೊಳ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ. ಕನ್ಫರ್ಮ್ ಹೇಳ್ತೀನಿ, ಈ ವಾರ ಒಂದು ಪ್ರಯಾಣ ಉಂಟು, ಒಂದು ಸಣ್ಣ ಪ್ರಯಾಣ, ಪ್ರೀತಿ ಪಾತ್ರರನ್ನ ನೋಡೋದು, ಪುತ್ರ ಯೋಗಂ, ಕಲ್ಯಾಣ ಯೋಗಂ, ಕುಟುಂಬ ಯೋಗಂ, ಭೂಮಿ ಯೋಗ, ಮನೆ ಯೋಗ, ವಾಹನ ಯೋಗ, ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಸೌಭಾಗ್ಯವಿರತಕ್ಕಂಥ ಒಂದು ವಾರ ಚೆನ್ನಾಗಿದೆ. ಸಿಹಿ ಅಂಗಡಿ ಇಟ್ಕೊಂಡಿದ್ದೀರ, ಜ್ಯೂಸು, ಹಣ್ಣು, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಕೇಶಾಲಂಕಾರ, ವಸ್ತ್ರೋದ್ಯಮ, ಬೋಟಿಕ್, ಹೋಟೆಲ್, ಕ್ಲಬ್ಸು, ಪಬ್ಸು, ರೆಸ್ಟೋರೆಂಟ್ಸು, ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರವಾಗಿರುತ್ತದೆ. ನೈಸ್.